ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ದಿವಸ ನೋಡ್ರಿ, ನವರಾತ್ರಿ ಹಬ್ಬದ 5ನೇ ದಿನ ರೀ, 26ನೇ ತಾರೀಕ ಶುಕ್ರವಾರ ಸ್ನೇಹಿತರೆ. ಇವತ್ತು ಬಣ್ಣ ಯಾವುದು? ಹಸಿರು ಬಣ್ಣ ಸ್ನೇಹಿತರೆ. ಅದಕ್ಕ ಹಸಿರು ಬಣ್ಣ ಇರೋ ಸಂಬಂಧ ನಮ್ಮ ಫ್ಯಾಮಿಲಿ ಪುರಾಣಿಕರ ಫ್ಯಾಮಿಲಿ ಏನೈತಿ, ಅವಾರು ಅಪ್ಪಾರು ಮತ್ ನಾನು ಮತ್ತ ಉದಯ 4 ಜನ ಐತಿ ಹಸಿರು ಬಣ್ಣದ ಬಟ್ಟೆ ಹಾಕೊಂಡ್ ಬಂದಿವಿ ಸ್ನೇಹಿತರೆ. ಈ ಹಸಿರು ಬಣ್ಣದ ಮಹತ್ವ ಮತ್ತೆ ಇವತ್ತು ಯಾವ ದೇವಿನ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ ಎಂಬುದು ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಬಂದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡಿ, ಮತ್ತ ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡಿ ಸ್ನೇಹಿತರೆ. ಬರ್ರಿ ನೋಡೋಣ ಈಗ ಸ್ನೇಹಿತರೆ. ಇವತ್ತಿನ ದಿವಸ ಹಸಿರು ಬಣ್ಣದ ಬಟ್ಟಿ ಅದ್ರ ಮಹತ್ವ ಏನೈತಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಅದನ್ನ ತಿಳ್ಕೊಳ್ಳೋ ಸ್ನೇಹಿತರೆ. ಮತ್ತೆ ಯಾವ ದೇವಿ ಆರಾಧನೆ ಮಾಡ್ತಾರ, ಪೂಜೆ ಮಾಡ್ತಾರೋ ಅದನ್ನ ಮತ್ತೆ ಅಪ್ಪ ಅವ್ರು ಮತ್ತೆ ಅವರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ. ಪರಿಚಯ ರೀ, ಕಿರು ಪರಿಚಯ ಕೊಡ್ತಾರೆ ಸ್ನೇಹಿತರೆ. ಈಗ ಅಪ್ಪ ಅವ್ರು ಮಾತಾಡ್ತಾರೆ. ಈಗ ಸ್ನೇಹಿತರೆ, ನವರಾತ್ರಿಯ 5ನೇ ದಿನ ಅಂದ್ರೆ ಇವತ್ತು ಶುಕ್ರವಾರ ರೀ, ತಾರೀಕು 26. ಇವತ್ತು ನಾವು ಪಾರ್ವತಿ ದೇವಿ ಯಾವ ಅವತಾರ ತಾಳ್ತಾಳ, ಈಕಿ 5ನೇ ಅವತಾರ ರೀ. ಏನ್ರಿ, ಪಾರ್ವತಿ ದೇವಿಯ 5ನೇ ಅವತಾರ ಯಾವ್ದ? ಸ್ಕಂದ ಮಾತಾ ದೇವಿಯ ಅವತಾರ ರೀ. ಸ್ಕಂದ ಮಾತಾ ದೇವಿ ಅವತಾರ ಬಹಳ ಒಳ್ಳೇದ್ ಇದು ಐತಿ, ಇದು ಐತಿ ದೇವಿದು. ಸ್ಕಂದ ದೇವಿ ಈಗ ಪಾರ್ವತಿ ಪರಮೇಶ್ವರ ಮಗ ಸ್ಕಂದ್ರಿ, ಇವರ ತಾಯಿ ಪಾರ್ವತಿ ಅನ್ನರಿ. ಆದ್ರ ಸ್ಕಂದ ಮಾತಾ ದೇವಿ ಅಂತ ಇವತ್ತ 5ನೇ ದಿವಸ ನಾವು ಪೂಜೆ ಮಾಡ್ತೀವಿ. ಈಕಿ ಉಡುಪು ಏನೈತಿ ಅಂದ್ರಿ, ಹಸಿರು ಅನ್ನ ಪರಿಸರ. ಹಸಿರು ಶಾಂತಿ, ಸೌಹಾರ್ದೆ ಮತ್ತು ಇದನ್ನ ತೋರಿಸ್ತತ್ರಿ. ಬಹಳ ಒಳ್ಳೆ ಇದು ಅದರಿ. ನಾವು ಹಸಿರು ಬಟ್ಟೆಯನ್ನು ತೊಟ್ಟುಕೊಂಡು, ಹಸಿರು ತೋರಣಗಳನ್ನು, ಹಸಿರು ವಸ್ತ್ರ ಒಡವೆಗಳನ್ನು ಹಾಕಿ, ಹಸಿರು ಹಣ್ಣು ಹಂಪಲುಗಳಿಂದ ಪೂಜೆ ಮಾಡ್ಬೇಕ್ರಿ. ಆದ್ದರಿಂದ ಈಕಿಗೆ ಶಾಂತ ಸ್ವಭಾವದಳು. ಈಕಿ ಈ ಸ್ಕಂದ ಸ್ಕಂದ ಪಾರ್ವತಿ ಪರಮೇಶ್ವರ ಶಿವನ ಮಗ ರೀ. ಇವ ಸ್ಕಂದ ಯಾಕ ಹುಟ್ಟಿದ ಅಂದ್ರ ತಾರಕಾಸುರ ರಾಕ್ಷಸನ ಸಂಹಾರ ನಾಶ ಮಾಡೋ ಸಲುವಾಗಿ ಇವು ಜನಿಸಿ ಬರ್ಬೇಕಾತ್ರಿ. ಅದಕ್ಕ ಸ್ಕಂದ ಏನ್ ಮಾಡ್ತಾನ್ರಿ, ಇವ ಜನಿಸಿ ಬಂದ ಈ ತಾರಕಾಸುರ ರಾಕ್ಷಸನನ್ನ ನಾಶ ಮಾಡ್ತಾನ್ರಿ. ಈ ತಾರಕಾಸುರ ರಾಕ್ಷಸನಿಂದ ದೇವಾದಿಗಳಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿರ್ತೈತ್ರಿ. ಅದಕ್ಕ ಅವ್ರ ನಾಶ ಮಾಡಕ ಇವ ಹುಟ್ಟಿ ಬಂದಿರ್ತಾನ್ರಿ. ಇವನ್ನ ಜೋಪಾನ ಮಾಡಿ ಪೋಷಕ ಆಗಿ ಮಾಡಿದ್ದಕ್ಕೆ ಸ್ಕಂದ ಮಾತಾ ದೇವಿ, ಅದಕ್ಕೆ ಸ್ಕಂದ ಅಂತ ಬಂತ್ರಿ. ಇನ್ನ ಅದಕ್ಕೆ ನಾವೇನ್ ಮಾಡ್ತೀವಿ, ಇವತ್ತ ನವರಾತ್ರಿ 5ನೇ ದಿವಸ ನಾವು ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಮಾಡ್ತೀವಿ. ನೀವು ಸ್ಕಂದ ಮಾತಾ ದೇವಿಯ ಆಶೀರ್ವಾದ ಪಡೆಯೋಣ. ಸ್ಕಂದ ಮಾತಾ ದೇವಿ ಇವಳಿಗೆ 4 ಕೈಗಳು, ಕೈಯಲ್ಲಿ ಕಮಲ ಪುಷ್ಪಗಳನ್ನ ಹಿಡಿದಿರ್ತಾಳ, ಒಂದು ಕೈಯಲ್ಲಿ ಎಲ್ಲರಿಗೂ ಆಶೀರ್ವಾದವನ್ನ ಮಾಡ್ತಿರ್ತಾಳ. ಶಿವ ಮತ್ತು ಪಾರ್ವತಿ ದೇವಿಯ ಮಗ ಸ್ಕಂದ. ಇದೇ ಹೇಳಿದ್ರು, ತಾರಕಾಸುರನ ಸಂಹಾರ ಮಾಡೋ ಸಲುವಾಗಿ ಜನಿಸಿ ಬಂದ್ರು ಅಂತ. ಈ ಸ್ಕಂದ ಮಾತಾ ದೇವಿಯನ್ನ ನಾವು ಪೂಜೆ ಮಾಡೋದ್ರಿಂದ ಏನ್ ಫಲ ಸಿಗ್ತದಪ್ಪ ಅಂತಂದ್ರ, ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದ. ಯಾವ ರೀತಿಯಾಗಿ ನಾವು ತಾಯಿಯಾಗಿ ನಮ್ಮ ಮಕ್ಕಳನ್ನ ಸಂರಕ್ಷಣೆ ಮಾಡ್ತೀವಿ, ಜೋಪಾನ ಮಾಡ್ತಿರ್ತೀವಲ್ಲ, ಅದೇ ರೀತಿಯಾಗಿ ಸ್ಕಂದ ಮಾತಾ ಏನ್ ಮಾಡ್ತಾಳ, ಸ್ಕಂದನನ್ನ ಜೋಪಾನ ಮಾಡಿ ಆಶೀರ್ವದಿಸಿದಂತೆ ನಮ್ಮ ಮಕ್ಕಳನ್ನು ಸಹಿತ ಸಂರಕ್ಷಣೆ ಮಾಡ್ತಾಳ, ಆಶೀರ್ವಾದವನ್ನ ಮಾಡ್ತಾಳ. ಇವಳ ಉಡುಪು, ಈ ದೇವಿಯ ಉಡುಪು ಇವತ್ತಿನ ದಿವಸ ಹಸಿರು ಬಣ್ಣದಾಗಿರುವುದರಿಂದ ನಾವು ಹಸಿರು ಬಣ್ಣದ ಉಡುಪುಗಳನ್ನ ಧರಿಸಿ ಪೂಜೆಯನ್ನ ಮಾಡ್ಬೇಕು. ಅದರಂತೆ ನಾವು ಸಹಿತ ಇವತ್ತಿನ ದಿವಸ ಹಸಿರು ಬಣ್ಣದ ಉಡುಪನ್ನ ಧರಿಸಿವು. ಹಸಿರು ಏನ್ ತೋರಿಸ್ತದ ಅಂದ್ರ ಬೆಳವಣಿಗೆ, ಸಮೃದ್ಧಿಯ ಸಂಕೇತವನ್ನು ತೋರಿಸ್ತದ. ನಮ್ಮ ಪ್ರಕೃತಿಯನ್ನ ತೋರಿಸ್ತದ. ನಮ್ಮ ಪ್ರಕೃತಿ ಹಚ್ಚು ಹಸಿರಿನಿಂದ ಯಾವ ರೀತಿಯಾಗಿ ಕೂಡಿರ್ತದಲ್ಲ, ನಮ್ಮ ಪ್ರಕೃತಿಯ ಸಂಕೇತವಾಗಿರ್ತದ. ಆ ನಂತರ ಇವಳ ಪೂಜೆ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತದ, ನಮ್ಮ ಮಕ್ಕಳಿಗೆ ಆಶೀರ್ವಾದವನ್ನ ಮಾಡ್ತಾರ, ನಮ್ಮ ಮಕ್ಕಳ ಬೆಳವಣಿಗೆ ಒಳ್ಳೆಯದಾಗ್ತದ, ರಕ್ಷಣೆ ಕೊಡ್ತಾಳ ಅನ್ನುವಂತ ದೃಷ್ಟಿಕೋನದಿಂದ ಇವತ್ತಿನ ದಿವಸ ನಾವು ಈ ಸ್ಕಂದ ಮಾತಾ ದೇವಿಯನ್ನ, ಮಾತೃ ಹೃದಯ ಇರ್ತದ, ತಾಯಿಯ ಪ್ರೀತಿ ಇರ್ತದ, ತಾಯಿಯ ಹೃದಯವನ್ನು ಹೊಂದಿರುವುದರಿಂದ ಇವಳನ್ನ ಇವತ್ತಿನ ದಿವಸ ಎಲ್ಲಾ ತಾಯಂದಿರು ತಮ್ಮ ಮಕ್ಕಳಿಗೋಸ್ಕರ ಪೂಜೆ ಮಾಡೋದು ಒಳ್ಳೇದು ಅಂತ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಸ್ನೇಹಿತರೆ, ಈಗ ಏನೈತಿ, ಇವತ್ತು 5ನೇ ದಿವಸ ರೀ. ಮೊದಲನೇ ದಿವಸ, 2ನೇ ದಿವಸ, 3ನೇ ದಿವಸ ಮತ್ತು 4ನೇ ದಿವಸದ ವಿಡಿಯೋಗಳು ಹಾಕಿವಿ ಸ್ನೇಹಿತರೆ ನಮ್ಮ ಚಾನಲ್ದಾಗ. ಆ ವಿಡಿಯೋಗಳು ಯಾರು ವೀಕ್ಷಣೆ ಮಾಡಿಲ್ಲ, ದಯವಿಟ್ಟು ಒಂದ್ಸಲ ಹೋಗಿ ವಿಡಿಯೋಗಳು ವೀಕ್ಷಣೆ ಮಾಡಿ ಆಮೇಲೆ ಬಂದು ವಿಡಿಯೋ ವೀಕ್ಷಣೆ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ.
ಮತ್ತೊಂದು ವಿಡಿಯೋದೊಂದಿಗೆ ನಾವು ಬರ್ತೀವತ್ತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಜೈ ಮಾತಾದಿ. ಓಂ ನಮಃ ಶಿವಾಯ.